ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಒಂದು ಫೋಟೋನ ನೀವು ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಯಾವುದೋ ಒಂದು ಇವೆಂಟ್ಗೆ ಫ್ಯಾನ್ ಮೀಟಪ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಫ್ಯಾನ್ ಮೀಟಪ್ ಬಗ್ಗೆ ಮಾತಾಡೋದಾದ್ರೆ, ನೀವು ಯಾವ ಸೂಪರ್ ಸ್ಟಾರ್ ನ ಮೀಟ್ ಮಾಡಬೇಕು, ಅವನ ಜೊತೆ ಫೋಟೋ ಹಾಗೆ ಆಟೋಗ್ರಾಫ್ ನ ತಗೋಬೇಕು ಅಂತ ಇದ್ದೀರೋ ಅದಕ್ಕೂ ಕೂಡ ನೀವು ಟಿಕೆಟ್ ನ ತಗೊಂಡು ಕ್ಯೂ ಅಲ್ಲಿ ನಿಲ್ಬೇಕು. ಅಂಡ್ ಆ ಟಿಕೆಟ್ ಗಳನ್ನು ಕೂಡ ಮಾರಾಟಕ್ಕೆ ಬಿಟ್ಟಿದ್ರು. ಲಿಟ್ರಲಿ ಸಿಎಂ ಪಂಕ್ ಹಾಗೆ ಎಜೆ ಸ್ಟೈಲ್ ಅವ್ರನ್ನ ಮೀಟ್ ಮಾಡೋದಕ್ಕೆ ತಗೋಬೇಕಾಗಿರೋ ಟಿಕೆಟ್ ಮಾರಾಟ ಆಗಿದೆ. ಇವನ್ ನಿಕ್ ಕಾಲ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವ್ರನ್ನ ಮೀಟ್ ಮಾಡೋದಕ್ಕೆ ತಗೊಳ್ಳುವಂತ ಟಿಕೆಟ್ ಕೂಡ ಮಾರಾಟ ಆಗಿದೆ. ನಿಕ್ಕಿ ಬೆಲ್ಲಾ ಹಾಗೆ ಬ್ರಿಬೆಲ್ಲಾ ಅವ್ರನ್ನ ಮೀಟ್ ಮಾಡೋದಕ್ಕೆ ತಗೊಳ್ಳುವಂತಹ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಬಟ್ MFT ಹಾಗೆ ಸೋಲೋ ಸಿಕೋವಾ ಅವರ ಕೌಂಟರ್ ಮಾತ್ರ ಖಾಲಿ ಉಳಿತಾ ಇದೆ. ಲಿಟ್ರಲಿ ಗಾಯ್ಸ್, ಸೋಲೋ ಸಿಕೋವಾನ ಯಾವ ರೇಂಜಿಗೆ ತಗೊಂಡ್ ಬಂದ್ರು ಗುರು ನಮ್ಮ ಡಬ್ಲ್ಯೂ ಅವರು. ಯಾವ ವ್ಯಕ್ತಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ರು, ಯಾವ ವ್ಯಕ್ತಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡಿದ್ರು, ಯಾವ ವ್ಯಕ್ತಿ ರೋಮನ್ ರೈನ್ಸ್ ಅವರ ಜೊತೆ ಅದ್ಭುತವಾದ ಸ್ಟೋರಿ ಲೈನ್ ನ ಕೊಟ್ಟಿದ್ರು, ಈಗ ಆ ವ್ಯಕ್ತಿನ ಮಾತಾಡ್ಸೋದಕ್ಕೂ ಕೂಡ ಫ್ಯಾನ್ಸ್ಗಳು ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ. ಸೊ ಡೌನ್ ಗ್ರೇಡ್ ಆಗಿದೆ ಅಂದ್ರೆ ನಮ್ಮ ಸೋಲೋ ಸಿಕೋವಾ ಅವ್ರದ್ದು ಆ ರೀತಿ ಅಲ್ಲ. ಲಿಟ್ರಲಿ ಎಲ್ಲೋ ಇರಬೇಕಾಗಿತ್ತು, ಈಗ ಎಲ್ಲೋ ಇದ್ದಾರೆ. ಅಂಡ್ ನಿಜವಾಗ್ಲೂ ನಿಕ್ ಕಾಲ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವ್ರದ್ದು ಕೂಡ ಸೋಲ್ಡ್ ಔಟ್ ಆಗಿದೆ. ನಮ್ಮ ಸೋಲೋ ಸಿಕೋವಾ ಅವ್ರದ್ದು ಆಗಿಲ್ಲ. ಇದು ನನಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ. ಎಸ್ ಗೈಸ್, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ರಿಟರ್ನ್ ನಮಗೆ ಮುಂದಿನ ವಾರ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ಬಹುದು. ಇದೇನ್ ಗುರು, ಮುಂದಿನ ವಾರ ಮಂಡೇ ನೈಟ್ ರಾಲಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬರ್ತಾರೆ ಅಂತ ಹೇಳ್ತಾ ಇದೆಯಾ? ಅದು ಕೂಡ ಒಂದು ರ್ಯಾಂಡಮ್ ಮಂಡೇ ನೈಟ್ ರಾ ಎಪಿಸೋಡ್ ಅಲ್ಲಿ ಯಾಕೆ ಬರ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಎಪಿಸೋಡ್ 316 ಎಪಿಸೋಡ್ ಆಗಲಿದೆ. ಅಂದ್ರೆ 3ನೇ ತಿಂಗಳು 16ನೇ ತಾರೀಕಿನ ಮಂಡೇ ನೈಟ್ ರಾ ಎಪಿಸೋಡ್ ಆಗಲಿದೆ. ಅಂಡ್ ಸ್ಟಾಂಗ್ ಕೋಲ್ಡ್ 316 ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಪ್ರತಿ ವರ್ಷನೂ ಕೂಡ ಬರ್ತಾ ಇರ್ತಾರೆ ಆ ಒಂದು ಡೇಟ್ಗೆ. ಅಂಡ್ ಈ ಒಂದು ಡೇಟ್ಗೂ ಕೂಡ ಮಂಡೇ ನೈಟ್ ರಾ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ 100% ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಆ ಒಂದು ಮಂಡೇ ನೈಟ್ ರಾ ಅಲ್ಲಿ ಪ್ರೆಸೆಂಟ್ ಆಗೇ ಆಗ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಸೇಮ್ ಡೇಟ್ ಅಲ್ಲಿ ಮಂಡೇ ನೈಟ್ ರಾ ಬಂದಿತ್ತು. ಆಗ್ಲೂ ಕೂಡ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಅಲ್ಲಿ ರಿಟರ್ನ್ ಆಗಿದ್ರು. ಏನು ಮಾಡೋದಿಲ್ಲ, ಬರ್ತಾರೆ, ಕೆಲವೊಂದಷ್ಟು ಪ್ರೋಮೋನ ಕಟ್ ಮಾಡ್ತಾರೆ, ಬಿಯರ್ಸ್ ಗಳನ್ನ ಕುಡಿತಾರೆ, ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡ್ಯಾನ್ ಹೌಸಿನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಎಲ್ಲರಿಗೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಶಾಪನ ಕೊಡ್ಕೊಂಡು ಬರ್ತಾ ಇರ್ತಾರೆ. ಇವರು ಬೇಸಿಕಲಿ AEW ನ ಟ್ಯಾಲೆಂಟ್ ಅಂತಾನೆ ಹೇಳ್ಬೇಕು. ಸೊ ಇವ್ರನ್ನ ಡಬ್ಲ್ಯೂ ಅವರು ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬರೋದಕ್ಕೆ ಕಾರಣ ಏನು, ಅದರಲ್ಲೂ ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇವರ ಡಬ್ಲ್ಯೂ ಡೆಬ್ಯೂನ ಆ ರೀತಿ ಪ್ಲಾನ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅದಕ್ಕೆಲ್ಲ ಕಾರಣ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರು. ನಿಮ್ಗೆ ಗೊತ್ತಿರಬಹುದು, ಸಿಎಂ ಪಂಕ್ ಅವರು ಕೂಡ AEW ಕಂಪನಿಯಲ್ಲಿ ಇದ್ರು. ಅಂಡ್ ಅವರು ಡಬ್ಲ್ಯೂ ನ ಫೋರ್ಸ್ ಮಾಡಿದ್ರಂತೆ, ಇವನು ಒಳ್ಳೆ ಟ್ಯಾಲೆಂಟ್, ಇವನನ್ನ ನಾವು ಕರ್ಕೊಂಡು ಬರ್ಬೋದು ಅಂತ. ಅಂಡ್ ಅದರಿಂದ ಸಿಎಂ ಪಂಕ್ ಅವರ ಮಾತನ್ನ ಕೇಳಿಸ್ಕೊಂಡು ಡಬ್ಲ್ಯೂ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಅದರಿಂದ ಅವರಿಗೆ ಪ್ರಾಫಿಟ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಮರ್ಚಂಡೈಸ್ ಗಳನ್ನ ಮಾರಾಟ ಮಾಡೋ ಲಿಸ್ಟ್ ಅಲ್ಲಿ ಸದ್ಯಕ್ಕೆ ನಮ್ಮ ಡ್ಯಾನ್ ಹೌಸಿನ್ ಅವರು ನಂಬರ್ 1 ಅಲ್ಲಿ ಇದ್ದಾರೆ. ಲಿಟರಲಿ ಬ್ರಾಕ್ ಲೆಸ್ನರ್ ಅವರು ಕೂಡ ಇಲ್ಲ, ಅದೇ ರೀತಿ ರೋಮನ್ ರೈನ್ಸ್ ಅವರು ಕೂಡ ಇಲ್ಲ. ಡ್ಯಾನ್ ಹೌಸಿನ್ ಅವರು ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೇಕು. ಸದ್ಯಕ್ಕೆ ಡಬ್ಲ್ಯೂಗೆ ಅವರಿಂದ ಪ್ರಾಫಿಟ್ ಏನೋ ಆಗ್ತಾ ಇದೆ. ಮುಂದೆ ಸ್ಟೋರಿ ಲೈನ್ ಅಲ್ಲಿ ಡಬ್ಲ್ಯೂ ಅವರು ಇವರನ್ನ ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಡಬ್ಲ್ಯೂ ಅವರು ಜಡ್ಜ್ಮೆಂಟ್ ಡೇ ಇಂದ ಫಿನ್ ಬ್ಯಾಲರ್ ಅವ್ರನ್ನ ಫೈನಲಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಯುಗಗಳೇ ಕಳೆದರೂ ಕೂಡ ನಮ್ಮ ಜಡ್ಜ್ಮೆಂಟ್ ಡೇ ಒಂದಾಗೆ ಇದ್ರು. ಆಗಾಗ ಒಬ್ಬೊಬ್ಬರನ್ನ ತೆಗೆದು ಆಗ್ತಾ ಇದ್ರು. ಅಂಡ್ ಫೈನಲಿ ಈಗ ಫಿನ್ ಬ್ಯಾಲರ್ ಅವ್ರನ್ನು ಕೂಡ ತೆಗೆದಾಕಿದ್ದಾರೆ. ಅಂಡ್ ಫಿನ್ ಬ್ಯಾಲರ್ ಅವರ ಫೇಸ್ ಟರ್ನ್ ಫೈನಲಿ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರ ರಿಯಾಕ್ಷನ್ ನೀವು ನೋಡ್ತಾ ಇರಬಹುದು. ಅವರು ಸಿಂಪಲ್ ಆಗಿ 1372 ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ 1372 ದಿನ ಆಗಿತ್ತು ಫಿನ್ ಬ್ಯಾಲರ್ ಅವರು ಜಡ್ಜ್ಮೆಂಟ್ ಡೇ ಇದ್ರು. ಫೈನಲಿ ಅವ್ರನ್ನ ಡಬ್ಲ್ಯೂ ಅವರು ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಹಾಕಿ ಅವರ ಫೇಸ್ ಟರ್ನ್ ಮಾಡಿದ. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಷ್ಟೇ ಅಲ್ಲ, ಈಗ OG ಜಡ್ಜ್ಮೆಂಟ್ ಡೇ ಟೀಮ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಬರೀ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಾತ್ರ. ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಬಿಟ್ರೆ ಇನ್ನೆಲ್ಲರೂ ಕೂಡ ನ್ಯೂ ಮೆಂಬರ್ಸ್ ಗಳು ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಫಿನ್ ಬ್ಯಾಲರ್ ಅವರು ಎಡ್ಜ್ ಅವ್ರನ್ನ ಹೊರಗಡೆ ಹಾಕಿದ್ರು. ಅದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಆಗಿ ರಿಯಾ ರಿಪ್ಲಿ ಅವ್ರನ್ನು ಕೂಡ ಹೊರಗಡೆ ಹಾಕಿದ್ರು. ಅಂಡ್ ಈಗ ನಮ್ಮ ಫಿನ್ ಬ್ಯಾಲರ್ ಅವರೇ ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಇನ್ ಮುಂದೆ ನೋಡಬೇಕು ಗೈಸ್, ಫಿನ್ ಬ್ಯಾಲರ್ ಅವರಿಗೆ ಚೆನ್ನಾಗಿ ಬುಕ್ಕಿಂಗ್ ನ ಕೊಡಬೇಕು, ಡಬ್ಲ್ಯೂ ಅವರು ಕೊಡ್ತಾರ ಅಂತ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಮೈನ್ ಇವೆಂಟ್ ನ ರಿಸಲ್ಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 42 ನ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನಮಗೆ
ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಎರಡು ಮ್ಯಾಚ್ ನ ರಿಸಲ್ಟ್ ಏನಾಗಿರುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ ಡಬ್ಲ್ಯೂ ಅವರು ಈ ಎರಡು ಮ್ಯಾಚ್ ಅಲ್ಲೂ ಕೂಡ ಟೈಟಲ್ ಚೇಂಜ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅಂದ್ರೆ ನೈಟ್ 1 ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓರ್ಟನ್ ಅವರ ವಿರುದ್ಧ ತನ್ನ ಚಾಂಪಿಯನ್ಶಿಪ್ ನ ಸೋಲ್ತಾರೆ, ಅಂಡ್ ನೈಟ್ 2 ಅಲ್ಲಿ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ವಿರುದ್ಧ ತನ್ನ ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ಕೇವಲ ಒಂದೇ ಒಂದು ಟೈಟಲ್ ಚೇಂಜ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಇಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಸೇಮ್ ಲೆವೆಲ್ ಅಲ್ಲಿ ತೋರಿಸಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಅದರಿಂದನೇ ಇವರ ಮ್ಯಾಚ್ ನ ಅವರು ಬುಕ್ ಮಾಡಿಲ್ಲ. ಇನ್ನ ರೋಮನ್ ರೈನ್ಸ್ ಅವರೇನಾದ್ರೂ ಹೊಸ ಚಾಂಪಿಯನ್ ಆಗಿ ಈ ಕಡೆ ಕೋಡಿ ರೋಡ್ಸ್ ಅವರೇನಾದ್ರೂ ರಸಲ್ ಮೀನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಸೋತೋದ್ರೆ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗಿಂತ ಒಂದು ಲೆವೆಲ್ ಕೆಳಗಡೆ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು, ಆ ಕಡೆ ರೋಮನ್ ರೈನ್ಸ್ ಅವರು ಹೊಸ ಚಾಂಪಿಯನ್ ಆಗಬಹುದು. ಈ ರೀತಿ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಸದ್ಯಕ್ಕೆ ಈ ರೀತಿ ಅನ್ನಿಸ್ತಾ ಇದೆ. ಈ ರೀತಿ ಆಗ್ಲೇ ಇರಲಿ, ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓರ್ಟನ್ ಅವರ ವಿರುದ್ಧ ತನ್ನ ಚಾಂಪಿಯನ್ಶಿಪ್ ನ ಸೋಲ್ಲಿ ಫೈನಲಿ. ಇದು ನಾನು ಕೋಡಿ ರೋಡ್ಸ್ ಅವರಿಗೆ ಇರ್ತಕ್ಕಂತಹ ದ್ವೇಷದಿಂದ ಮಾತಾಡ್ತಾ ಇಲ್ಲ, ನಮ್ಮ ರ್ಯಾಂಡಿ ಓರ್ಟನ್ ಅವರ ಮೇಲೆ ಇರ್ತಕ್ಕಂತಹ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಆ ವ್ಯಕ್ತಿಗೆ ಚಾಂಪಿಯನ್ಶಿಪ್ ನ ಅಗತ್ಯಕತೆ ತುಂಬಾ ಇದೆ ಗುರು. ಇಷ್ಟು ವರ್ಷ ಡಬ್ಲ್ಯೂ ಗೆ ಲಾಯಲ್ ಆಗಿ ಇದ್ದಾರೆ, ಇನ್ನೂ ಕೂಡ ನೀವು ಚಾನ್ಸ್ ಕೊಟ್ಟು ಚಾಂಪಿಯನ್ಶಿಪ್ ನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಎರಡು ಕಡೆನೂ ಕೂಡ ಚಾಂಪಿಯನ್ಶಿಪ್ ನ ಚೇಂಜಸ್ ಗಳು ಆದ್ರೆ ಲಿಟ್ರಲಿ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಬಗ್ಗೆ. ಲಿಟ್ರಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಡಬ್ಲ್ಯೂ ಕಂಪನಿಯಿಂದ ಕಂಪ್ಲೀಟ್ ಆಗಿ ಹೊರಗಡೆ ಹೋಗಿದಾರ. ಇದನ್ನ ನಾನು ಹೇಳ್ತಾ ಇಲ್ಲ, ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿರಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ಕ್ ಮಿ ಎ ಕ್ವಶನ್ ಅಂತ ಕೆಲವೊಂದಷ್ಟು ಗೇಮ್ಸ್ ಗಳನ್ನ ಆಡ್ತಾ ಇರ್ತಾರೆ, ಅಂಡ್ ಅದರಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ರಿವೀಲ್ ಮಾಡ್ತಾರೆ, ಸದ್ಯಕ್ಕೆ ನಾನು ಡಬ್ಲ್ಯೂ ಕಂಪನಿಗೆ ಹೋಗೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ಆ ಒಂದು ವಿಚಾರ ಸದ್ಯಕ್ಕಂತೂ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ಒಂದು ಬಿಸ್ನೆಸ್ ಈಗ ಸ್ವಲ್ಪ ನನ್ನಿಂದ ದೂರ ಆಗಿದೆ, ಅಂಡ್ ನಾನ್ ಇಲ್ದೇ ಇದ್ರೂ ಕೂಡ ಆ ಒಂದು ಬಿಸ್ನೆಸ್ ಈಗ ಒಳ್ಳೆ ಸ್ಪಾಟ್ ಅಲ್ಲಿ ಇದೆ ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ತಿಳಿಸಿದ್ದಾರೆ. ಗೊತ್ತಿಲ್ಲ ಸಡನ್ ಆಗಿ ಇವರು ಈ ರೀತಿ ಯಾಕೆ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಪ್ಯಾಟ್ ಮ್ಯಾಕಫಿ ಟ್ರಿಪಲ್ ಎಚ್ ಎಂತ ಒಳ್ಳೆ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಿರಬಹುದು. ಅದರಲ್ಲೂ ಕೂಡ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಏನಾದ್ರು ಕಮೆಂಟ್ರಿ ಟೇಬಲ್ ನ ಜಾಯ್ನ್ ಆದ್ರೆ ಹೊಸ ಎನರ್ಜಿನೇ ಅಲ್ಲಿ ಇರುತ್ತೆ. ಬಟ್ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಲೈವ್ ನಡೆಸಬೇಕಾದ್ರೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ತಿಳಿಸಿದ್ದಾರೆ, ಸದ್ಯಕ್ಕೆ ನಾನು ಆ ಒಂದು ಬಿಸ್ನೆಸ್ ಇಂದ ಸ್ವಲ್ಪ ದೂರ ಹೋಗಿದ್ದೀನಿ, ಅಂಡ್ ಆ ಒಂದು ಬಿಸ್ನೆಸ್ ನಾನು ಇಲ್ಲದೆ ಇದ್ರೂ ಕೂಡ ಒಂದು ಒಳ್ಳೆಯ ಜಾಗದಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಸೊ ಇವರ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲಿ ಏನಾದ್ರೂ ಕಾಂಟ್ರವರ್ಸಿ ಆಗಿತ್ತಾ, ಏನು ಕೂಡ ಅಪ್ಡೇಟ್ ಇರಲಿಲ್ಲ. ಸಡನ್ ಆಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮುಂದೊಂದು ದಿನ ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹಿಮೆನ್ ಅವರ ಬಗ್ಗೆ. ಲಿಟರಲಿ ನಮ್ಮ ಪಾಲ್ ಹಿಮೆನ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಗೆ ಹೋಗಿ ತಿಳಿಸಿದರಂತೆ, ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋ ತನಕನೂ ಕೂಡ ಇನ್ನ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಅವರು ಸೋಲ್ಬಾರ್ದು ಅಂತ. ಅವರು ಸೋಲೋದಿಕ್ಕೆ ಇಷ್ಟ ಇಲ್ಲ, ಅಂಡ್ ಅವ್ರೇನಾದ್ರೂ ಸೋಲೋದೇ ಆದ್ರೆ ಅದು ಅವರ ಲಾಸ್ಟ್ ಮ್ಯಾಚ್ ಆಗಿರ್ಬೇಕು ಅಂತ ನಮ್ಮ ಪಾಲ್ ಹಿಮೆನ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಹೋಗಿ ಡಬ್ಲ್ಯೂ ಗೆ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಇನ್ ಮುಂದೆ ಗೈಸ್ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರು ಆಡುವಂತಹ ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರೇ ಗೆಲ್ಬೇಕು. ಅದಕ್ಕೋಸ್ಕರನೇ ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರೇ ಗೆದ್ದಿದ್ದು, ವಾರ್ ಗೇಮ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರೇ ಗೆದ್ದಿದ್ದು. ಸೊ ಇದರಿಂದ ಬ್ರಾಕ್ ಲೆಸ್ನರ್ ಅವರ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹಿಮೆನ್ ಅವರು ಡಿಸೈಡ್ ಮಾಡಿ ಡಬ್ಲ್ಯೂ ಗೆ ಈ ರೀತಿ ಡಿಮ್ಯಾಂಡ್ ನ ಇಟ್ಟಿರಬಹುದು. ಅಫ್ಕೋರ್ಸ್ ಈ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಒಪ್ಕೋತಾರೆ ಅಂತ ಅನ್ಕೋತೀನಿ. ಸೊ ಬ್ರಾಕ್ ಲೆಸ್ನರ್ ಅವರು ತಾನು ರಿಟೈರ್ಡ್ ಆಗಿ ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ ಸೋಲ್ತೀನಿ, ಅದಕ್ಕಿಂತ ಮುಂಚೆ ಆಡುವಂತಹ ಮ್ಯಾಚ್ ಅಲ್ಲಿ ನಾನು ಗೆಲ್ಲಬೇಕು ಅಂತ ಪಾಲ್ ಹಿಮೆನ್ ಅವರ ಜೊತೆ ಸೇರ್ಕೊಂಡು ಡಿಮ್ಯಾಂಡ್ ನ ಇಟ್ಟಿದ್ದಾರಂತೆ. ಈ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅಂತ ನಾವು ಬ್ರಾಕ್ ಲೆಸ್ನರ್ ಅವರ ನೆಕ್ಸ್ಟ್ ಮ್ಯಾಚ್ ಗೆ ಕಾಯಲೇಬೇಕು, ಅದು ಕೂಡ ರಸಲ್ ಮೀನಿಯಾಗೆ. ಸೊ ರಸಲ್ ಮೀನಿಯಾದಲ್ಲಿ ಏನಾದ್ರೂ ಬ್ರಾಕ್ ಲೆಸ್ನರ್ ಅವರು ವಿನ್ ಆದ್ರೆ ಕನ್ಫರ್ಮ್ ಅಂತ ಅನ್ಕೋಬಿಡಿ, ಬ್ರಾಕ್ ಲೆಸ್ನರ್ ಅವರ ಆ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.